ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬ್ರಾಹ್ಮಿ ಕಿಚನ್. ನಾನು ನಿಮ್ಮ ಚೇತನ ಮಂಜುನಾಥ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ಪೆಪ್ಪರ್ ಚಿಕನ್. ಈ ಒಂದು ಪೆಪ್ಪರ್ ಚಿಕನ್ನ ಈಸಿಯಾಗಿ ಹಾಗೂ ಟೇಸ್ಟಿಯಾಗಿ ರೆಸ್ಟೋರೆಂಟ್ ಥರ ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದಂತ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ಒಂದು ಪೆಪ್ಪರ್ ಚಿಕನ್ನ ಮಾಡಲು ಜಾಸ್ತಿ ಏನು ಸಾಮಗ್ರಿ ಬೇಕಾಗುವುದಿಲ್ಲ. ಈ ಒಂದು ಪೆಪ್ಪರ್ ಚಿಕನ್ನ ನೀವು ಒಂದ್ಸಾರಿ ಟ್ರೈ ಮಾಡಿದರೆ ಪದೇ ಪದೇ ಈ ಒಂದು ರೆಸಿಪಿನ ಮಾಡಿಕೊಂಡು ತಿನ್ನಬೇಕು ಅಂತ ನಿಮ್ಗೆ ಅನಿಸುತ್ತೆ. ಹಾಗಿದ್ರೆ ಬನ್ನಿ ಈ ಒಂದು ರೆಸಿಪಿನ ಮಾಡಲು ಏನೇನು ಸಾಮಗ್ರಿ ಬೇಕಂತ ನೋಡೋಣ ಬನ್ನಿ. ನಾನಿಲ್ಲಿ 3/4 kg ಆಗೋಷ್ಟು ಚಿಕನ್ನ ತಗೊಂಡಿದ್ದೇನೆ. ಹಾಗೆ ಈ ಒಂದು 3/4 kg ಚಿಕನಿಗೆ ಎಷ್ಟು ಸಾಮಗ್ರಿ ಬೇಕಂತ ತೋರಿಸ್ತೇನೆ ನೋಡಿ. 1/4 ಟೀ ಸ್ಪೂನ್ ಆಗುವಷ್ಟು ಧನಿಯಾ, ಅರ್ಧ ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಸೋಂಪು, 1/2 ಟೀ ಸ್ಪೂನ್ ಕಾಳು ಮೆಣಸು, ಜಜ್ಜಿದ 2 ಗಡ್ಡೆ ಬೆಳ್ಳುಳ್ಳಿ, ಮೀಡಿಯಂ ಗಾತ್ರದ 3 ಈರುಳ್ಳಿ, 2 ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ 3 ಹಸಿಮೆಣಸು, 2 ಒಣಮೆಣಸು, ಅರ್ಧ ಲಿಂಬೆಹಣ್ಣು, ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು, 3ರಿಂದ 4 ಕರಿಬೇವು. ಹಾಗೆ ಇವಾಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಟು ಅದಕ್ಕೆ ಬೇಕಾಗುವ ಮಸಾಲೆಯನ್ನು ಹುರ್ಕೊಳ್ಳೋಣ. 1/2 ಟೀ ಸ್ಪೂನ್ ಆಗುವಷ್ಟು ಕಾಳುಮೆಣಸನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಇದಕ್ಕೆ ಯಾವುದೇ ರೀತಿಯಾದ ಎಣ್ಣೆಯನ್ನು ನಾನಿಲ್ಲಿ ಸೇರಿಸ್ತಾ ಇಲ್ಲ. ಇದನ್ನು ಡ್ರೈ ಆಗಿ ಹುರ್ಕೋಬೇಕಾಗುತ್ತೆ. ಹಾಗೆ ಗ್ಯಾಸ್ ಲೋ ಫ್ಲೇಮ್ನಲ್ಲೇ ಇರಲಿ. ಇದು ಚೆನ್ನಾಗಿ ಫ್ರೈ ಆಗುವವರೆಗೆ ಹುರ್ಕೊಳ್ಳಿ. ಇದನ್ನು 1ರಿಂದ 2 ನಿಮಿಷಗಳ ಕಾಲ ಹುರಿಯಿರಿ. ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸ್ಕೊತಿದ್ದೀನಿ. 1/4 ಟೀ ಸ್ಪೂನ್ ಆಗುವಷ್ಟು ಧನಿಯವನ್ನು ಸೇರಿಸ್ಕೊಳ್ಳಿ. ಹಾಗೆ 1/4 ಟೀ ಸ್ಪೂನ್ ಆಗುವಷ್ಟು ಸೋಂಪು, ಇವೆಲ್ಲನೂ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 5 ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ತಾನೆ ಇರಿ. ಈ ಪದಾರ್ಥಗಳು ಫ್ರೈ ಆಗ್ತಾ ಒಂದು ಒಳ್ಳೆ ರೀತಿಯ ಪರಿಮಳ ಬರುತ್ತೆ. ಹಾಗೆ ಕಲರ್ ಕೂಡ ಬ್ರೌನ್ ಕಲರ್ಗೆ ಚೇಂಜ್ ಆಗುತ್ತೆ. ಈ ರೀತಿಯಾಗಿ ಚೇಂಜ್ ಆದ ತಕ್ಷಣ ಇದು ಫ್ರೈ ಆಗಿದೆ ಅಂತ. ಇದು ಫ್ರೈ ಆಗುವವರೆಗೂ ಇದನ್ನು ನಾನ್ ಸ್ಟಾಪ್ ಆಗಿ ಸೌಂಡಲ್ಲೇ ತಿರ್ಸ್ತಾ ಇರಿ. ಇವಾಗ ಇದನ್ನು ಈ ರೀತಿಯಾಗಿ ಒಂದು ಬೌಲ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ನೋಡಿ, ಫ್ರೈ ಆದ ಮಸಾಲ ಪದಾರ್ಥಗಳು ಹೀಗೆ ಕಾಣಿಸ್ತಾ ಇವೆ. ನಾನು ಇವಾಗ ಚಿಕನ್ ಪೆಪ್ಪರ್ ಡ್ರೈ ಮಾಡಲು ಗ್ಯಾಸ್ ಸ್ಟವ್ ಮೇಲೆ ಒಂದು ಪಾತ್ರೆನ ಇಡ್ತಾ ಇದ್ದೀನಿ. ಈ ಒಂದು ಪಾತ್ರೆಗೆ 5ರಿಂದ 6 ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ತಿದ್ದೀನಿ. ನೀವು ಬೇಕಾದರೆ ಬೇರೆ ಯಾವುದೇ ಅಡುಗೆ ಎಣ್ಣೆಯನ್ನು ಸಹ ಬಳಸ್ಬೋದು. ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನು ಬಳಸ್ತಾ ಇದ್ದೀನಿ. ಹಾಗೆ ಲೋ ಫ್ಲೇಮ್ನಲ್ಲೇ ಈ ಒಂದು ಎಣ್ಣೆ ಬಿಸಿ ಆಗ್ತಾ ಇರಲಿ. ಇದಕ್ಕೆ ನಾವು ಆವಾಗಲೇ ತೋರಿಸಿರುವಂಥ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡಿ ಎತ್ತಿಟ್ಕೊಳ್ಳಿ. ಹಾಗೆ ಇದನ್ನು ಯಾಕೆ ಎತ್ತಿಟ್ಕೊಳ್ಳೋದಂತ ಈ ವಿಡಿಯೋದ ಮುಂದೆ ಹೇಳ್ತಾ ಹೋಗ್ತೇನೆ. ಇವಾಗ ಜಜ್ಜಿದಂಥ ಬೆಳ್ಳುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ. ಈ ಬೆಳ್ಳುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಗೋಲ್ಡನ್ ಬ್ರೌನ್ ಬರುವವರೆಗೂ ಚೆನ್ನಾಗಿ ಸೌಂಡಲ್ಲೇ ಮಗುಚುತ್ತಾ ಇರಿ. ಗ್ಯಾಸು ಲೋ ಫ್ಲೇಮ್ನಲ್ಲೇ ಇರಲಿ. ಹೀಗೆ ಇದನ್ನು ಚೆನ್ನಾಗಿ ತಿರುಗಿಸ್ತಾನೆ ಇರಿ. ಈ ಒಂದು ಬೆಳ್ಳುಳ್ಳಿ ಅನ್ನೋದು ಫ್ಲೇಮ್ ಜಾಸ್ತಿ ಆದರೆ ಬೇಗ ಕರಟು ಹೋಗುತ್ತೆ. ಹೀಗೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾನೆ ಇರಿ. ಇದು ಗೋಲ್ಡನ್ ಬ್ರೌನ್ ಕಲರ್ಗೆ ಬರುತ್ತೆ. ನೋಡಿ, ಈ ರೀತಿಯಾಗಿ ಅದು ಕಲರ್ ಚೇಂಜ್ ಆಗ್ತಾ ಬರುತ್ತೆ. ನೋಡಿ, ಇದು ಈ ರೀತಿಯಾಗಿ ಕಲರ್ ಬಂದಿದೆ. ಇದನ್ನು ಕೂಡ ಸ್ವಲ್ಪ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳಿ. ನೋಡಿ, ಈಗ ಈ ಬೆಳ್ಳುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ಗೆ ಬಂದಿದೆ. ನಾನು ಇದರಲ್ಲಿ ಸ್ವಲ್ಪ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಒಣಮೆಣಸನ್ನು ಸೇರಿಸ್ತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದರಲ್ಲೂ ಕೂಡ 2ರಿಂದ 3 ಒಣಮೆಣಸನ್ನು ಎತ್ತಿಟ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಎತ್ತಿಟ್ಕೊಳ್ಳೋದು ಯಾಕಂದರೆ ಇದನ್ನು ಲಾಸ್ಟಿಗೆ ಈ ಪೆಪ್ಪರ್ ಡ್ರೈ ಆದಮೇಲೆ ಇದನ್ನು ಮೇಲಿಗೆ ಹಾಕಿ ಒಂದು ಸಾರಿ ಮಗುಚಿದರೆ ಫ್ಲೇವರ್ ಅನ್ನೋದು ಇನ್ನೂ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ. ಈ ಪಾತ್ರೆಯಲ್ಲಿ ಉಳಿದಿರುವಂಥ ಬೆಳ್ಳುಳ್ಳಿ ಹಾಗೂ ಒಣಮೆಣಸಿನ ಜೊತೆಗೆ ನಾವಿಲ್ಲಿ ಕಟ್ ಮಾಡ್ಕೊಂಡಿರುವಂಥ ಹಸಿಮೆಣಸನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಕೂಡ ಲೋ ಫ್ಲೇಮ್ನಲ್ಲೇ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಕೂಡ ನಂತರ ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಹೀಗೆ ಫ್ರೈ ಆದ ಮೇಲೆ ಇದಕ್ಕೆ 2 ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು ಒಳ್ಳೆಯ ಫ್ಲೇವರ್ ಕೊಡುತ್ತೆ ಈ ರೀತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸೋದ್ರಿಂದ. ಈ ರೀತಿಯಾಗಿ ಚೆನ್ನಾಗಿ ಮಗುಚಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಎಷ್ಟು ಚಂದವಾಗಿ ಫ್ರೈ ಆಗ್ತಾ ಇದೆ. ಈ ರೀತಿ ಫ್ರೈ ಆದ ಮೇಲೆ ನಾನು ಇದಕ್ಕೆ ಕಟ್ ಮಾಡ್ಕೊಂಡಿರುವ ಈರುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ. ಈ ಈರುಳ್ಳಿಯನ್ನು ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಈರುಳ್ಳಿಯನ್ನು ಹಾಕಿದ ಮೇಲೆ ಎಣ್ಣೆ ಎಲ್ಲಾದರೂ ಕಮ್ಮಿ ಆದರೆ ಇದಕ್ಕೆ 1-2 ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೋಬಹುದು. ಹಾಗೆ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ.
ಎಣ್ಣೆ ಇದ್ರ ಜೊತೆನೇ ಸೇರಿ ಫ್ರೈ ಆಗುತ್ತೆ ಈರುಳ್ಳಿ. ಹಾಗೆ ಫ್ಲೇಮ್ ಕೂಡ ಕಡಿಮೆನೇ ಇರಲಿ, ಯಾಕಂದರೆ ಇದು ಲೋ ಫ್ಲೇಮ್ನಲ್ಲೇ ಫ್ರೈ ಆದರೆ ತುಂಬ ಚೆನ್ನಾಗಿ ಬರುತ್ತೆ. ಫ್ಲೇಮ್ ಜಾಸ್ತಿ ಏನಾದರೂ ಇದ್ದರೆ ಇದು ಕರಟು ಹೋಗುತ್ತೆ. ಹಾಗಾಗಿ ಲೋ ಫ್ಲೇಮ್ನಲ್ಲೇ ಇದನ್ನು ಗೋಲ್ಡನ್ ಬ್ರೌನ್ ಕಲರ್ಗೆ ಬರುವವರೆಗೂ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ಕೂಡ ತುಂಬ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ, ಸ್ವಲ್ಪನೇ ಇರಲಿ. ನೋಡಿ ಈ ರೀತಿಯಾಗಿ ಕಲರ್ ಚೇಂಜ್ ಆಗಿದೆ ಈರುಳ್ಳಿ. ಇದಕ್ಕೆ ಇವಾಗ ನಾವು ಕ್ಲೀನ್ ಮಾಡ್ಕೊಂಡಿರುವ ಚಿಕನನ್ನು ಸೇರಿಸ್ಕೊಳ್ಬೇಕಾಗತ್ತೆ. ನೋಡಿ ಈ ರೀತಿಯಾಗಿ ನಾನು ಈ ಚಿಕನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಚಿಕನನ್ನು ವಾಶ್ ಮಾಡಿದಾಗ ಇದರಲ್ಲಿ ಸ್ವಲ್ಪ ಪ್ರಮಾಣದ ನೀರು ಉಳ್ಕೊಳ್ಳುತ್ತೆ. ಆಗ ಚಿಕನನ್ನು ಚೆನ್ನಾಗಿ ಹಿಂಡಿ ಇದಕ್ಕೆ ಸೇರಿಸ್ಕೊಳ್ಳಿ. ಈ ರೀತಿಯಾಗಿ ಸೇರಿಸ್ಕೊಂಡು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಚಿಕನನ್ನು ಸೇರಿಸ್ಕೊಂಡ್ಮೇಲೆ ಲೋ ಫ್ಲೇಮ್ನಿಂದ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಳ್ಳಿ, ಇಲ್ಲ ಅಂದರೆ ಚಿಕನ್ ಬೇಗ ಬೇಯೋದಿಲ್ಲ. ಹಾಗೆ ಇದಕ್ಕೆ ನಾನು 3/4 ಟೀ ಸ್ಪೂನ್ ಆಗೋಷ್ಟು ಅರಿಶಿಣವನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ನಾನಿಲ್ಲಿ ಕಲ್ಲುಪ್ಪನ್ನು ಹಾಕ್ತಾ ಇದ್ದೀನಿ. ನೀವು ಪುಡಿ ಉಪ್ಪು ಕೂಡ ಹಾಕೋಬೋದು, ಆದರೆ ಚಿಕನಿನ ಕ್ವಾಂಟಿಟಿ ನೋಡಿಕೊಂಡು ಹಾಕಿ. ಯಾಕಂದರೆ ಇದಕ್ಕೆ ಯಾವುದೇ ರೀತಿಯ ಮಸಾಲವನ್ನು ರುಬ್ಬಿ ಹಾಕೋದು ಇರೋದಿಲ್ಲ. ಚಿಕನಿಗೆ ಬೇಕಾಗೋಷ್ಟೇ ಉಪ್ಪನ್ನು ನೀವು ಸೇರಿಸ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಆದರೂ ಕೂಡ ಉಪ್ಪು ಜಾಸ್ತಿಯಾಗಿ ಹೋಗುತ್ತೆ. ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ಉಪ್ಪನ್ನು ಸೇರಿಸ್ಕೊಳ್ಳಿ. ಹಾಗೆ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರದಲ್ಲಿ ಈ ಚಿಕನ್ನಲ್ಲಿ ಸಹ ನೀರು ಒಡೆಯುತ್ತೆ. ಆದ್ರೂ ನಾವಿಲ್ಲಿ ಚಿಕನು ಚೆನ್ನಾಗಿ ಸ್ಮೂತಾಗಿ ಬೇಯಲಿಕ್ಕೆ ಒಂದು ಅರ್ಧ ಲೋಟ ಆಗುವಷ್ಟು ನೀರನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ಸೇರಿಸೋದ್ರಿಂದ ಚಿಕನ್ನು ಚೆನ್ನಾಗಿ ಬೇಯುತ್ತೆ. ಹಾಗೆ ನಾರಿಲ್ಲದೆ ಸ್ಮೂತಾಗಿ ಹೋಳು ಬೇಯುತ್ತೆ. ನೋಡಿ ಇದು ಈ ರೀತಿಯಾಗಿ ಕುದೀತಾ ಇದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗ್ಯಾಸ್ ಮೀಡಿಯಮ್ ಫ್ಲೇಮ್ನಲ್ಲೇ ಇರಲಿ. ಹಾಗೆ ಇದನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿ ಇಡಿ. ಚಿಕನ್ 3 ನಿಮಿಷಗಳ ಕಾಲ ಬೇಯಲು ಬಿಡಿ. ಅದೇ ರೀತಿ ಈ ಗ್ಯಾಪಲ್ಲಿ ನಾವು ಹುರಿದಿಟ್ಟಿರುವ ಮಸಾಲೆಗಳನ್ನು ಹುಡಿ ಮಾಡಿಕೊಳ್ಳೋಣ. ನೋಡಿ ಈ ರೀತಿಯಾಗಿ ನಾವು ಹುರಿದಿಟ್ಟಿರೋ ಮಸಾಲ ತಣ್ಣಗಾಗಿದೆ. ಇದನ್ನು ನಾನಿಲ್ಲಿ ಕಲ್ಲಿಗೆ ಹಾಕಿ ಹುಡಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಕಲ್ಲಿದ್ದರೆ ಪೌಡ್ರ್ ಮಾಡ್ಕೋಬೋದು, ಇಲ್ಲ ಅಂದರೆ ಸಣ್ಣ ಮಿಕ್ಸಿ ಜಾರಿಗೂ ಹಾಕಿ ಪೌಡ್ರು ಕೂಡ ಮಾಡ್ಕೋಬೋದು. ಈ ರೀತಿಯಾಗಿ ಕಲ್ಲಿನಲ್ಲಿ ಪೌಡ್ರ್ ಮಾಡ್ಕೊಳ್ಳೋದ್ರಿಂದ ಇದು ಸ್ವಲ್ಪ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ಇದರ ಫ್ಲೇವರ್ ಕೂಡ ಹಾಗೆ ಇರುತ್ತೆ. ನೋಡಿ ಇದು ಹೇಗೆ ಪೌಡ್ರ್ ಆಗ್ತಾ ಇದೆ ಅಂತ. ಇದರ ಪರಿಮಳ ಕೂಡ ಅದ್ಭುತವಾಗಿ ಬರ್ತಾ ಇದೆ. ಇಷ್ಟು ನೈಸ್ ಆದರೆ ಸಾಕು. ನೋಡಿ ಈ ರೀತಿಯಾಗಿ ಇದನ್ನು ನಾನು ಇವಾಗ ಒಂದು ಬೌಲ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಯಾವುದಿದೆಯೋ ಅದರ ಸಹಾಯದಿಂದ ಈ ರೀತಿಯಾಗಿ ಪೌಡರನ್ನು ಮಾಡ್ಕೊಳ್ಳಿ. ನೋಡಿ ಈಗ ಪೌಡರ್ ಮಾಡಿ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ಗ್ಯಾಸ್ ಮೇಲೆ ಇಟ್ಟಿರುವಂತಹ ಚಿಕನಿನ ಪ್ಲೇಟನ್ನು ಕೂಡ ತೆಗಿತಾ ಇದ್ದೀನಿ. ಇದು ಹೇಗೆ ಬೇಯ್ತಾ ಇದೆ ಅಂತ ನೀವು ಕೂಡ ನೋಡ್ಬೋದು. ನೋಡಿ ಇದು ಎಷ್ಟು ಚೆನ್ನಾಗಿ ಎಲ್ಲ ನೀರನ್ನು ಹೀರ್ಕೊಂಡು ಬೆಂದಿದೆ. ಇಲ್ಲಿ ಈ ಚಿಕನ್ ಅನ್ನೋದು ಅರ್ಧ ಬೆಂದಾಗಿದೆ. ಇವಾಗ ನಾವಿಲ್ಲಿ ಪೌಡ್ರ್ ಮಾಡ್ಕೊಂಡಿರೋ ಮಸಾಲೆಯನ್ನು ಸೇರಿಸ್ತಾ ಇದ್ದೀನಿ. ಈ ಎಲ್ಲ ಮಸಾಲೆಯನ್ನು ಸೇರಿಸಿ ಇದನ್ನು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 5 ನಿಮಿಷ ಕುದಿಯಲು ಬಿಡಿ. ನೋಡಿ ಇದನ್ನು ಮಧ್ಯೆ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಇದು ತಳ ಹಿಡಿಯೋ ಸಾಧ್ಯತೆ ಕೂಡ ಇರುತ್ತೆ. ಇದು ಡ್ರೈ ಪೆಪ್ಪರ್ ಆಗಿರೋದ್ರಿಂದ ಇದನ್ನು ಹೀಗೆ 1-2 ನಿಮಿಷಕ್ಕೆ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕಾಗತ್ತೆ. ನಿಮಗೆ ಇದನ್ನು ಮಗುಚುತ್ತಾನೆ ಗೊತ್ತಾಗುತ್ತೆ ಇದರ ಫ್ಲೇವರ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಇದು ಫ್ರೈ ಆಗ್ತಾ ಇರುವಾಗಲೇ ಇದರ ಪರಿಮಳಕ್ಕೆ ಇದನ್ನು ಎಷ್ಟು ಬೇಗ ತಿಂತೀನೋ ಅನಿಸ್ತಾ ಇರುತ್ತೆ ನಮಗೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು 2 ನಿಮಿಷಗಳ ಕಾಲ ಪ್ಲೇಟನ್ನು ಮುಚ್ಚಿ ಬೇಯಲು ಬಿಡಿ. ನೋಡಿ ಇವಾಗ 2 ನಿಮಿಷ ಆಗಿದೆ. ನಾನು ಇದರ ಪ್ಲೇಟನ್ನು ಓಪನ್ ಮಾಡ್ತಾ ಇದ್ದೀನಿ. ಇದು ಎಷ್ಟು ಚೆನ್ನಾಗಿ ಎಲ್ಲ ನೀರನ್ನು ಹೀರ್ಕೊಂಡು ಡ್ರೈ ಆಗಿ ಇರೋದು ಕಾಣಿಸ್ತಾ ಇದೆ. ನೋಡಿ ಇವಾಗ ಚಿಕನ್ ಬೆಂದಿದೋ ಇಲ್ವಾ ಅಂತ ನಿಮಗೆ ಹೇಗೆ ನೋಡೋದಂತ ನಾನು ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಮಾಂಸವು ಮೂಳೆಯನ್ನು ಬಿಟ್ಕೊಂಡಿದ್ರೆ ಚಿಕನ್ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಇವಾಗ ಇದನ್ನು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಅರ್ಧ ಲಿಂಬುವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಲಿಂಬುವನ್ನು ಸೇರಿಸೋ ಮೊದಲು ಇದರಲ್ಲಿರುವಂಥ ಬೀಜವನ್ನು ನೀವು ತೆಗಿಬೇಕಾಗತ್ತೆ. ಎಲ್ಲೋ ಅಕಸ್ಮಾತಾಗಿಯೂ ಈ ಬೀಜ ಇದಕ್ಕೆ ಬಿದ್ದರೆ ನೀವು ತಿನ್ನುವಂಥ ಟೈಮಲ್ಲಿ ನಿಮ್ಮ ಬಾಯಿಗೆ ಅದು ಸಿಕ್ಕಿದರೆ ಕಹಿ ಆಗುತ್ತೆ. ಹಾಗಾಗಿ ನೀವು ಈ ಲಿಂಬುನ ಒಂದು ಗ್ಲಾಸಿಗೆ ಕೂಡ ಹಿಂಡಿ ಅದನ್ನು ಸೋಯಿಸಿ ಕೂಡ ಹಾಕ್ಬೋದು, ಅಥವಾ ಬೀಜ ತೆಗೆದು ಈ ರೀತಿ ಹೋಳನ್ನು ಕೂಡ ಹಿಂಡ್ಬೋದು.
ಇವಾಗ ಈ ಲಿಂಬುವನ್ನು ಹಿಂಡಿ ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಕಟ್ ಮಾಡ್ಕೊಂಡಿರುವ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಳಿ. ಹಾಗೆ ಆವಾಗಲೇ ಎತ್ತಿಟ್ಕೊಂಡಿರುವಂಥ ಬೆಳ್ಳುಳ್ಳಿ, ಮೆಣಸು ಹಾಗೆ ಕರಿಬೇವನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇದು ಮಿಕ್ಸ್ ಮಾಡುವಾಗಲೇ ಪರಿಮಳ ಅನ್ನೋದು ಘಮಘಮ ಅಂತ ಇರುತ್ತೆ. ಇವಾಗಲೇ ನಿಮಗೆ ಇದನ್ನು ತಿನ್ಬೇಕನ್ನಿಸ್ತಾ ಇರುತ್ತೆ. ನನಗಂತೂ ಈ ಪರಿಮಳದಲ್ಲಿ ತಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ, ಅಷ್ಟು ಬಾಯಿಯಲ್ಲಿ ನೀರು ಬರ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಈ ಒಂದು ಚಿಕನ್ ಪೆಪ್ಪರ್ ಡ್ರೈ ಅನ್ನೋದು ರೆಡಿಯಾಗಿದೆ. ನೋಡಿದ್ರೇ ಆಹಾ ಅದ್ಭುತ. ನೀವು ಕೂಡ ಈ ಒಂದು ಚಿಕನ್ ಪೆಪ್ಪರ್ ಡ್ರೈಯನ್ನು ನಿಮ್ಮ ಮನೆಯಲ್ಲೂ ಕೂಡ ಟ್ರೈ ಮಾಡಿ. ಇದು ಖಂಡಿತವಾಗಿಯೂ ಚೆನ್ನಾಗಿ ಬರುತ್ತೆ. ಈ ರೀತಿಯಾಗಿ ಟ್ರೈ ಮಾಡಿದಂಥ ಚಿಕನ್ ಪೆಪ್ಪರ್ ಡ್ರೈ ಹೇಗೆ ಬಂತಂತ ನನ್ನ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಈ ಒಂದು ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಹಾಗೂ ನಿಮ್ಮ ಕುಟುಂಬದವರಿಗೂ ನನ್ನ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ. ಇದೇ ರೀತಿಯಾಗಿ ಯಾವುದಾದ್ರೂ ರೆಸಿಪಿ ನಿಮಗೆ ಬೇಕಂತಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ ರೆಸಿಪಿಯನ್ನು ನಿಮಗೆ ಮುಂದಿನ ದಿನಗಳಲ್ಲಿ ಹೇಗೆ ಮಾಡೋದಂತ ತಿಳಿಸ್ತೀನಿ. ಥ್ಯಾಂಕ್ ಯು.